ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸಿದ್ಧಾರ್ಥ್ ಕಾರತಗಿ. ನೀವು ಇವಾಗ ಟೈಮ್ ನೋಡ್ತಾ ಇರ್ಬೋದು, 9:40 ಆಗಿದೆ. ಅಂದ್ರೆ ಇದು ನೈಟ್ ಶೋ. ಮಿರಾಜ್ ಸಿನಿಮಾಸ್ ಅಲ್ಲಿ ನೈಟ್ ಶೋ ನಮ್ದು ಹೌಸ್ಫುಲ್ ಆಗಿದೆ. ಸೊ ನಮ್ಮ ಸಿನಿಮಾ ರಿವ್ಯೂಸ್ ಹೇಗಿದೆ ಅಂತ ಕೇಳೋದಕ್ಕೆ ಖುದ್ದಾಗಿ ನಾನೇ ಬಂದಿದ್ದೀನಿ. ಇನ್ನೊಂದು 10 ನಿಮಿಷ ಅನ್ಕೊಳ್ತೀನಿ ಸಿನಿಮಾ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಇದೆ. 10 ನಿಮಿಷ ಆಚೆ ಬರ್ತಾರೆ ಆಡಿಯನ್ಸ್. ಅವರ ರಿವ್ಯೂಸ್ ಎಲ್ಲ ಪರ್ಸನಲ್ ಆಗಿ ನಾನೇ ಕೇಳಂತ ಬಂದಿದ್ದೀನಿ. ನೋಡೋಣ ಹೇಗೆ ಹೇಳ್ತಾರೆ ಅಂತ. ಇವಾಗ ಎಲ್ರು ನೈಟ್ ಶೋ ನೋಡ್ತಾ ಇದ್ದೀರಾ. ನಮ್ ಸಿನಿಮಾ ನಿಮ್ಗೆ ಹೇಗ ಅನಿಸ್ತು? ಜೋರಾಗಿ ಕೇಳಿಸ್ತಾ ಇಲ್ಲ. ಸೂಪರ್ ಆಗಿದೆ. ಯಾಕಂದ್ರೆ ಇದು ನೈಟ್ ಶೋ. ಥ್ಯಾಂಕ್ ಯು ಸರ್. ನೈಟ್ ಶೋಗೆ ಜನ ಬರೋದೇ ಕಡಿಮೆ. ಇಷ್ಟೊತ್ತಲ್ಲಿ ನಮ್ ಸಿನಿಮಾ ಹೌಸ್ಫುಲ್ ಆಗಿದೆ. ಇದು ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ನಿಮ್ಗೆ ಏನ್ ಅನಿಸ್ತು ಅಂತ? ಅಲ್ಲ, ನಾನ್ ಮಾಡಿದ ತಪ್ಪೇ, ಬಟ್ ನಾನ್ ಮಾಡಿರೋ ತಪ್ಪನ್ನ ಜನ ಮಾಡಬಾರ್ದು ಅಂತ ನಾವು ಮೆಸೇಜ್ ಕೊಡ್ತಾ ಇದೀವಿ. ಕರೆಕ್ಟಾ? ಈಗ ನಮ್ ಹೀರೋಯಿನ್ ಮಾತಾಡ್ತಾರೆ. ಆಮೇಲೆ ದಯವಿಟ್ಟು ಎಲ್ರು ಹೋಗ್ಬೇಡಿ, ಎಲ್ರು ದಯವಿಟ್ಟು ಅಲ್ಲಿ ರಿವ್ಯೂ ಕೊಟ್ಟು ಹೋಗಿ ಪ್ಲೀಸ್. ಆಯ್ತಾ? ಮಾತಾಡಿ. ಥ್ಯಾಂಕ್ ಯು ಸರ್. ಎಸ್, ನಮ್ ಸಿನಿಮಾ ಇಷ್ಟ ಆಯ್ತಾ ನಿಮ್ಗೆ? ಥ್ಯಾಂಕ್ ಯು ಫಾರ್ ಯುವರ್ ಲವ್. ನಮ್ಮ ಸಿನಿಮಾದ ಎಲ್ಲ ಸಾಂಗ್ಸ್ ಮತ್ತೆ ಟ್ರೈಲರ್ ಎಲ್ಲಾನು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ದಯವಿಟ್ಟು ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರನ್ನ ಥಿಯೇಟರ್ಸ್ಗೆ ಹೋಗಕ್ ಹೇಳಿ, ನಮ್ಮ ಸಿನಿಮಾನ ನೋಡಕ್ ಹೇಳಿ. ನಿಮ್ಮ ರಿವ್ಯೂಸ್ ಮತ್ತೆ ಕಮೆಂಟ್ಸ್ ನಮ್ಗೆ ತುಂಬಾನೇ ಮುಖ್ಯ. ಸೊ ಹೋಗ್ತಾ ಒಂದು ಬೈಟ್ಸ್ ಕೊಟ್ಟು ಹೋಗಿ. ಹಾಗೆ ಬುಕ್ ಮೈ ಶೋ ಅಲ್ಲೂ ಕೂಡ ರಿವ್ಯೂ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು, ನೀವೆಲ್ಲರೂ ಔಟ್ ಆಫ್ 10 ಎಷ್ಟು ರೇಟಿಂಗ್ ಕೊಡ್ತೀರಾ ನಮ್ಮ ಸಿನಿಮಾಗೆ? ಔಟ್ ಆಫ್ 10 ಎಷ್ಟು ರೇಟಿಂಗ್ ಕೊಡ್ತೀರಾ? ಅಲ್ಲ, ಕೇಳಿಸ್ತಾ ಇಲ್ಲ. ಔಟ್ ಆಫ್ 10 ಕೊಡ್ತೀರಾ? ನೀವೆಲ್ಲರೂ ಎಷ್ಟು ಕೊಡ್ತೀರಾ? ಜೋರಾಗಿ ಹೇಳಿ, ಕೇಳಿಸ್ತಾ ಇಲ್ಲ. ಔಟ್ ಆಫ್ 10 ಕೊಡ್ತೀರಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಲೇಟ್ ಆದ್ರೂ ನೀವು ನಿಮ್ಮ ಟೈಮ್ ಅನ್ನು ಕೊಟ್ಟು ನಮ್ಮ ಮೂವಿ ನೋಡ್ಲಿಕ್ಕೆ ಬಂದಿದ್ದೀರಾ. ನಾವು ಕೊಟ್ಟಿರುವ ಮೆಸೇಜ್ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ಅಂತ ಅನ್ಕೋತೇನೆ. ಈ ಗುಡ್ನೆಸ್ ನ ಸ್ಪ್ರೆಡ್ ಮಾಡಿ, ನಮ್ಗೆ ಇನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಲವ್ ಯು ಆಲ್. ಸರ್, ನಮ್ ಸಿನಿಮಾ ನೋಡಿದ್ರಿ, ಇದು ನೈಟ್ ಶೋ. ಸೊ ನೈಟ್ ಶೋ ಹೌಸ್ಫುಲ್ ಚೆನ್ನಾಗಿದೆ. ಮೆಸೇಜ್ ತುಂಬಾ ಕ್ಲಿಯರ್ ಆಗಿದೆ. ಓಕೆ, ನಿಜವಾಗ್ಲೂ ಒಂದು ಹೆಣ್ಣಿಗೆ ಏನು ಮಾಡಬಾರ್ದು ಅಂತಂದು ತೋರಿಸಿದ್ರಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಎಲ್ಲಾರನ್ನು ಚೆನ್ನಾಗಿ ನೋಡ್ಬೇಕಂತಂದು ಬಹಳ ಚೆನ್ನಾಗಿದೆ. ಮೆಸೇಜ್ ಮಾತ್ರ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಔಟ್ ಆಫ್ 10 ನೀವು ಎಷ್ಟು ರೇಟಿಂಗ್ ಕೊಡ್ತೀರಾ ಸರ್ ಸಿನಿಮಾ? 10 ಕೊಡ್ತೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನೈಟ್ ಶೋ ಇದೆ ಆಕ್ಚುಲಿ ಒಂದು ಗುಡ್ ಮೆಸೇಜ್ at the end, which is very important for the present society. ಆಮೇಲೆ the song, the Bharatanatyam, the way both of them performed was super fantastic. I'll give it 8. ಥ್ಯಾಂಕ್ ಯು. ಇಲ್ಲ, ಒಳ್ಳೆ ಮೆಸೇಜ್ ಇದೆ. ಹೆಣ್ಮಕ್ಳನ್ನ ಹೆಂಗ್ ಗೌರವಿಸ್ಬೇಕು, ಯಾವ ರೀತಿ ನಡ್ಸ್ಕೋಬೇಕು ಅನ್ನೋದು ತುಂಬಾ ಒಳ್ಳೆ ಮೆಸೇಜ್. ಥ್ಯಾಂಕ್ ಯು ಮೇಡಮ್. ಸರಿ, ಸೂಪರ್ ಆಗಿದೆ. ಥ್ಯಾಂಕ್ ಯು. ಟೂ ಗುಡ್, ನೈಸ್ ಮೆಸೇಜ್. ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ. ಇದ್ರ ಜೊತೆಗೆ ಒಂದ್ ಸ್ವಲ್ಪ ಕಾಮಿಡಿ ಆಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸಿಕೆ. ಬಟ್ ಓಕೆ, ಚೆನ್ನಾಗಿದೆ. ಥ್ಯಾಂಕ್ ಯು. ಫಿಲಂ ಸೂಪರ್ ಆಗಿದೆ ಸರ್. ಫಿಲಂ ಸೂಪರ್ ಆಗಿದೆ. ಥ್ಯಾಂಕ್ ಯು ಸರ್. ಮೇಡಮ್, ಏನ್ ಅನಿಸ್ತು ನಿಮ್ಗೆ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಒಂದ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಸೊಸೈಟಿಗೆ. ಔಟ್ ಆಫ್ 10 ಎಷ್ಟು ರೇಟಿಂಗ್ ಕೊಡ್ತೀರಾ ನಮ್ಮ ಸಿನಿಮಾಗೆ? 10. ಓಕೆ ಮೇಡಮ್, ಏನ್ ಅನಿಸ್ತು ನಿಮ್ಗೆ ನಮ್ಮ ಸಿನಿಮಾ? ತುಂಬಾ ಚೆನ್ನಾಗಿತ್ತು. RR ಇತ್ತು, ಮತ್ತೆ ಹೆಣ್ಮಕ್ಳ ಬಗ್ಗೆ ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟ. ತುಂಬಾ ಚೆನ್ನಾಗಿತ್ತು. ಔಟ್ ಆಫ್ 10 ಎಷ್ಟು ರೇಟಿಂಗ್ ಕೊಡ್ತೀರಾ? 10. ನಮ್ಮ ಆಕ್ಟಿಂಗ್ ಏನ್ ಅನಿಸ್ತು ನಿಮ್ಗೆ? ಚೆನ್ನಾಗಿದೆ, ಎಲ್ಲರ ಆಕ್ಟಿಂಗು ಚೆನ್ನಾಗಿದೆ. ಓಕೆ. ಪುಟಾಣಿನ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಪುಟಾಣಿ, ನಿನ್ಗೆ ಏನ್ ಅನಿಸ್ತು ಸಿನಿಮಾ? 10 ಅಲ್ಲ, ಸಿನಿಮಾ ಹೇಗಿತ್ತು ಅಂತ? ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ಮೇಡಮ್, ಏನ್ ಅನಿಸ್ತು ನಿಮ್ಗೆ? ಥ್ಯಾಂಕ್ ಯು. ಮೇಡಮ್, ಏನ್ ಅನಿಸ್ತು? ಚೆನ್ನಾಗಿತ್ತು, ಒಳ್ಳೆ ಮೆಸೇಜ್ ಇದೆ. ಎಲ್ಲಾರು ನೋಡ್ಬೇಕು ಈ ಫಿಲಂ ನ. ತುಂಬಾ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಮೇಡಮ್, ನಿಮ್ಗೆ ಅನಿಸ್ತು? ಫಿಲ್ಮ್ ಇಸ್ ಬ್ಯೂಟಿಫುಲಿ ಮೇಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ಮಾಲ್ ಪಿಕ್ ವಿತ್ ಯು. ಶೋರ್ ಮೇಡಮ್, ಶೋರ್. ಎಕ್ಸಿಟ್ ಕಡೆ ಐದು ನಡೆಯಪ್ಪ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಒಂದು ಫೋಟೋ ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನ್ ಅನಿಸ್ತು ಸಿನಿಮಾ ನಿಮ್ಗೆ? ಚೆನ್ನಾಗಿದೆ. ಥ್ಯಾಂಕ್ ಯು. ಸರ್, ಏನ್ ಅನಿಸ್ತು ಸಿನಿಮಾ? ಥ್ಯಾಂಕ್ ಯು. ನಿಮ್ಗೆ ಆಗಿತ್ತು. ಅದ್ರದ್ದು ಬೇಸಿಕಲಿ ಹುಡುಗರನ್ನ ಏನ್ ರೆಸ್ಪೆಕ್ಟ್ ಆಗಿ ನೋಡೋದು, ಅದು ಇದು ಇಂಡಿಯಾದಲ್ಲಿ ಜಾಸ್ತಿ ಆಗ್ತಿರೋದು ವೈಲೆನ್ಸ್, ಅದು ಈ ಮೂವಿಯಿಂದ ಕ್ಲಾರಿಟಿ ಬರ್ತಿದೆ. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು. ಆಕ್ಟಿಂಗ್ಸ್ ಚೆನ್ನಾಗಿ ಮಾಡಿದ್ದಾರೆ. ರವಿ ಅಣ್ಣ ಚೆನ್ನಾಗಿ ಮಾಡಿದ್ದಾರೆ.
ಔಟ್ ಆಫ್ 10 ಎಷ್ಟು ರೇಟಿಂಗ್ ಕೊಡ್ತೀರಾ? Out of 10. ಥ್ಯಾಂಕ್ ಯು ಸರ್. ನಿಮ್ಗೆ ಅನಿಸ್ತು? ಚೆನ್ನಾಗಿದೆ. ಬೇಸಿಕಲಿ ಓರಿಯೆಂಟೆಡ್ ಸಿನಿಮಾ. ಐ ಥಿಂಕ್ ಮೆಸೇಜ್ ಹೇಳ್ತಿದೆ ಜನಗಳಿಗೆ. ಸೊ ದ ವೇ ದೇ ಆರ್ ಕನ್ವೇಯಿಂಗ್ so beautiful and they are acting well. Both are all the supporting character and you also. Thank you. Thank you, sir. Thank you. Keep going on. Yeah, sure. Shows good and on a rating out of 10 out of 10. ಥ್ಯಾಂಕ್ ಯು ಸರ್. ಸರ್ ನಿಮ್ಗೆ ಅನಿಸ್ತು? ಗೋಪಾಲ್ ಅಂತ ಹೇಳ್ಬಿಟ್ಟು ಹಾ. ತುಂಬಾ ಚೆನ್ನಾಗಿ ಬಂದಿದೆ. ಹಾ. ಫಿಲಂ ತುಂಬಾ ಚೆನ್ನಾಗಿ ಬಂದಿದೆ. ಒಳ್ಳೆ ಥೀಮ್, 4 ಜನ ಬುದ್ಧಿ ಬರುವಂತ ಇದು Yes. ಎಲ್ಲ ಫಿಲಂ ಆಕ್ಟಿಂಗು ಎಲ್ಲ ಚೆನ್ನಾಗಿದೆ. ಸೊ ಈಗ ಸರ್ ನೀವು ಸಿನಿಮಾ ನೋಡಿದ್ರಲ್ವಾ, ಈ ಸಿನಿಮಾ ನೋಡಿ ನೀವು ನಮ್ಮ ಆಡಿಯನ್ಸ್ಗೆ ಅಂದ್ರೆ ಅವ್ರು ನಮ್ಮ ಥಿಯೇಟರ್ ಬಂದು ನೋಡ್ಬೇಕು ಅಂತ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆ, ಆಡಿಯನ್ಸ್ಗೆ? ಇಲ್ಲ, ಆಡಿಯನ್ಸ್ ತುಂಬಾ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ನೋಡ್ಲಿ, ಜನ ಎಲ್ಲ ನೋಡಿದ್ರೆ ಒಳ್ಳೇದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಏನ್ ಅನಿಸ್ತು? ನನ್ನ ಹೆಸರು ಶಕುಂತಲಾ ಅಂತ. ಫಿಲಂ ತುಂಬಾ ಚೆನ್ನಾಗಿದೆ. Okay. ಎಲ್ಲಾ ರೀತಿನೂ ತೆಗ್ದಿದ್ದಾರೆ ಅದ್ರಲ್ಲಿ. ಒಂದೇ ಇದನ್ನ ತಗೊಂಡೋಗಿಲ್ಲ, ಎಲ್ಲ ಮಿಕ್ಸ್ ಜಾನರ್ಸ್ ಇದೆ. ಹೌದು. ತಗೊಂಡೋಗಿದ್ದಾರೆ. ತುಂಬಾ ಖುಷಿ ಆಯ್ತು. ಹೆಣ್ಮಕ್ಳನ್ನ ಯಾವ ರೀತಿ ನೋಡ್ಬೇಕು ಅದು ಮೇನ್ ತಗೊಂಡೋಗಿದ್ದಾರೆ. ಅದರಿಂದ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇಲ್ಲ ನಾನು ವಿಲನ್, ಸಿನಿಮಾ ವಿಲನ್ ಫಸ್ಟ್ ವಿಲನ್ ಕುರುಪು ನಾನೇ. ನೋಡಿದ್ರ ಏನ್ ಅನಿಸ್ತು? ಸಿನಿಮಾ ಏನ್ ಅನಿಸ್ತು? ತುಂಬಾ ಚೆನ್ನಾಗಿದೆ. ಓಕೆ. ಹೆಣ್ಮಕ್ಳಿಗೆ ಹೆಂಗ್ ಪ್ರೊಟೆಕ್ಷನ್ ಕೊಡ್ಬೇಕು ಅಂತ ಗೊತ್ತಾಗುತ್ತೆ. ಸ್ವಲ್ಪ ವಿಲನ್ಗಳು ಕಡಿಮೆ ಆಗ್ಬೇಕು. ಅಲ್ಲ, ವಿಲನ್ಗಳು ಕಡಿಮೆ ಆಗ್ಲಿ ಅಂತಾನೆ ನಾವು ವಿಲನ್ಗಳಾಗಿ ಆಕ್ಟಿಂಗ್ ಮಾಡಿ ಸೋಷಿಯಲ್ಗೆ ಮೆಸೇಜ್ ಕೊಡ್ತಾ ಇದ್ವು ಸಮಾಜಕ್ಕೆ. ಎಸ್, ಮೆಸೇಜ್ ಕಳಿಸ್ತಾರೆ. ಹೌದೌದು. ಮೆಸೇಜ್ ಕಳಿಸ್ತಾರೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಏನ್ ಅನಿಸ್ತು ನಿಮ್ಗೆ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಮತ್ತೆ ಹೆಣ್ಮಕ್ಳು ಬಗ್ಗೆ ಈಗ ಆಗ್ತಾ ಇರೋದು ಅತ್ಯಾಚಾರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದೀರಾ. ಕ್ಯಾಮ್ರಾ ವರ್ಕಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಮೇಲ್ಕೋಟೆ ಮಾಡಿರೋ ತುಂಬಾ ಇಷ್ಟ ಆಯ್ತು. ಓಕೆ. ಔಟ್ ಆಫ್ 10 ಎಷ್ಟು ರೇಟಿಂಗ್ ಕೊಡ್ತೀರಾ? ಅಲ್ಲ, ಔಟ್ ಆಫ್ 10. ಔಟ್ ಆಫ್ 10. 8, 9. ಯಾ, ಥ್ಯಾಂಕ್ ಯು ಮೇಡಮ್. ಸರ್ ನಿಮ್ಗೆ ಏನ್ ಅನಿಸ್ತು? ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿದೆ, ಮೂವಿ ಸೂಪರ್ ಆಗಿ ಬಂದಿದೆ. ಲಾಸ್ಟ್ಗೆ ಹೀರೋ ಜೊತೆ ಒಂದಾಗ್ಬೇಕಾಯ್ತು. ಅದೇ ಸೆಂಟಿಮೆಂಟ್ ಮೇಡಮ್. ತುಂಬಾ ಚೆನ್ನಾಗಿ ಬಂದಿದೆ. ಮೇಡಮ್ ನಿಮ್ಗೆ ಏನ್ ಅನಿಸ್ತು? ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ. ಅದು ಮೇಲ್ಕೋಟೆ ಇಲ್ಲಿ ತೆಗ್ದಿದಾರಲ್ಲ, ಅದು ತುಂಬಾ ಮಸ್ತ್ ಆಗಿದೆ. Okay. ಕ್ಯಾಮ್ರಾ ವೀರೇಶ್. ಹೌದು, ವೀರೇಶ್ ಅವ್ರು. ಹೌದು. ಥ್ಯಾಂಕ್ ಯು ಮೇಡಮ್. ಸರ್ ನಿಮ್ಗೆ ಏನ್ ಅನಿಸ್ತು? ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್. 10 ಸರ್. ಥ್ಯಾಂಕ್ ಯು ಮೇಡಮ್. ಏನ್ ಅನಿಸ್ತು? ಮೂವಿ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. Okay. ಅಂಡ್ ನಮ್ ಕಲೆಗೆ ತುಂಬಾ ಬೆಲೆ ಕೊಟ್ಟಿದ್ದಾರೆ, ಭರತನಾಟ್ಯಂ ಮ್ಯೂಸಿಕ್. ಸೊ ಆ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು. ಆಕ್ಟಿಂಗ್ ಆಲ್ಸೋ. ಅಂಡ್ ಕನ್ನಡದವರಿಗೆ ತುಂಬಾ ಪ್ರಾಮಿನೆನ್ಸ್ ಕೊಟ್ಟಿ ಅಂಡ್ ಅವ್ರಿಗೆ ಒಂದ್ ಚಾನ್ಸ್ ಕೊಟ್ಟಿದ್ದೀರಾ. ಸೊ ಇದೇ ತರ ಕನ್ನಡದವ್ರನ್ನ ಬೆಳೆಸ್ಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಅಲ್ಲ, ಕನ್ನಡದವ್ರು ನಾವು ಬೆಳೆಸೋದಲ್ಲ ಮೇಡಮ್, ನಮ್ಮನ್ನ ನೀವು ಕನ್ನಡದವ್ರು ಬೆಳೆಸಿದ್ರೆ ಕನ್ನಡಿಗರು ಥಿಯೇಟರ್ ಬೆಳೆಸಿ ನೋಡಿದ್ರೆ, ಅವ್ರಿಗೂ ಚಾನ್ಸ್ ಅದೇ ಕನ್ನಡಿಗರು ಥಿಯೇಟರ್ ಬಂದು ನಮ್ಮ ಸಿನಿಮಾಗಳನ್ನ ನೋಡಿದ್ರೆ ನಾವು ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡಕ್ಕೆ ನಮ್ಗೆ ಒಂದು ಹುಮ್ಮಸ್ ಬರುತ್ತೆ. ಪ್ರೊಡ್ಯೂಸರ್ಗೂ ಸ್ವಲ್ಪ ದುಡ್ಡು ಆದ್ರೆ ಅವರು ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ತಾರೆ. ಸೊ ಈ ಮುಖಾಂತರ ನೀವು ನಮ್ಮ ಆಡಿಯನ್ಸ್ ಥಿಯೇಟರ್ ಕರೆಯೋದಾದ್ರೆ ಯಾವ ತರ ಕರೀತೀರಾ ಮೇಡಮ್? ನೀವು ಸಿನಿಮಾ ನೋಡಿ ನಿಮ್ಗೆ ಅನ್ಸರ್ ನಿಮ್ಮ ಒಪಿನಿಯನ್ ಅಲ್ಲಿ ಕರೀರಿ. ಅಂದ್ರೆ ಇದು ತುಂಬಾ ಒಳ್ಳೆ ಕಾನ್ಸೆಪ್ಟ್ ಓರಿಯೆಂಟೆಡ್ ಮೂವಿ ಆಗಿರೋದ್ರಿಂದ ಅಂಡ್ ಆಲ್ಸೋ ಆರ್ಟ್ ಓರಿಯೆಂಟೆಡ್ ಮೂವಿ ಆಗಿರೋದ್ರಿಂದ ಸೊ ಎಲ್ರು ಬಂದು ನೋಡ್ಬೇಕು ಅಂಡ್ ನ್ಯೂ ಆರ್ಟಿಸ್ಟ್ ಗೆ ಸಪೋರ್ಟ್ ಮಾಡ್ಬೇಕು, ಬೆಳೆಸ್ಬೇಕು ಅಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸ್ವಲ್ಪ ಹೇಳಿ ಸರ್. ಸಾರಿ ಸರ್, ಇದು ಮೂವಿ ಚೆನ್ನಾಗಿತ್ತು. ಆಕ್ಚುಲಿ ನಾವು ತಮಿಳ್ನಾಡಿನಿಂದ ಬರ್ತಾ ಇದ್ರಿ, ಫಸ್ಟ್ ಟೈಮ್ ಕನ್ನಡ ಮೂವಿ ನೋಡ್ತಾ ಇದೀನಿ. Okay. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಡೈರೆಕ್ಷನ್ ಚೆನ್ನಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ ಸರ್. ನಾನು ಈ ಸಿನಿಮಾದ ಒಂದು ಕ್ಯಾರೆಕ್ಟರ್ ಮಾಡಿದೀನಿ, ಗೊತ್ತಿಡಿದ್ರೆ ಅದೇ ನೀವು ವಿಲ್ಲನ್ ಅಲ್ವಾ? ವಿಲ್ಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನೀವಲ್ವಾ? ಚೆನ್ನಾಗಿತ್ತು ಸರ್ ನಿಮ್ ಕ್ಯಾರೆಕ್ಟರ್. ಆಕ್ಚುಲಿ ಚೆನ್ನಾಗಿ ಮಾಡಿದ್ರೆ, ಎಲ್ರು ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು. ನಾವೇನು ಅನಿಸ್ತು ನಿಮಗೆ? ಚೆನ್ನಾಗಿತ್ತು ಮೂವಿ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ಮೂವಿ ಚೆನ್ನಾಗಿದೆ. ಸಸ್ಪೆನ್ಸ್ ಎಲ್ಲ ಬ್ಲೆಂಡ್ ಮಾಡಿದ್ದೀರಾ, ಸ್ಟೋರಿಲಿ ಎಲ್ಲ ಮಿಕ್ಸ್ ಇದೆ, ಚೆನ್ನಾಗಿದೆ ಸರ್. ಗುಡ್. ಥ್ಯಾಂಕ್ ಯು ಸರ್. ಮೂವಿ ತುಂಬಾ ಚೆನ್ನಾಗಿದೆ. ಹೊಸ ಪ್ರತಿಭೆಗಳಿಗೆ ಅವಕಾಶ ಸಿಗ್ಬೇಕು. ದಯವಿಟ್ಟು ಜನಗಳು ಎಲ್ಲರೂ ಬಂದು ಥಿಯೇಟರ್ ಮೂವಿ ನೋಡಿ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಿ, ಬೆಂಬಲಿಸಿ. ದಯವಿಟ್ಟು ಬನ್ನಿ. ನೀವು ಬರ್ಬೇಕು ಅಂತ ನಾವು ಸಿನಿಮಾ ಟೀಮ್ ಅವರಾಗಿ ನಾವೇ ರಿವ್ಯೂ ಮಾಡ್ತಾ ಇದೀವಿ, ಆಯ್ತಾ? ದಯವಿಟ್ಟು ಥಿಯೇಟರ್ ಬನ್ನಿ. ನಮ್ಮ ಹೀರೋ ಸರ್ ಮಾತ್ರ ಆಕ್ಟಿಂಗ್ ಸೂಪರ್ ಇದ್ದಾರೆ. ಅವ್ರ ಡೆಡಿಕೇಶನ್ ಗಾಡ್ ಸರ್. ಸಿನಿಮಾ ತುಂಬಾ ಚೆನ್ನಾಗಿದೆ. ನಮ್ಮ ಹೀರೋ ಫುಲ್ ಪರ್ಫಾರ್ಮೆನ್ಸ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಮೂವಿನ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸಿನಿಮಾ ತುಂಬಾ ಚೆನ್ನಾಗಿದೆ, ಒಳ್ಳೆ ಕಂಟೆಂಟ್. ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ಸೋಷಿಯಲ್ ಮೆಸೇಜ್ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಮೂವಿ ಸೂಪರ್ ಆಗಿದೆ, ಫ್ಯಾಮಿಲಿ ಕಂಟೆಂಟ್. ಎಲ್ಲರೂ ಫ್ಯಾಮಿಲಿ ಬಂದು ಮೂವಿ ನೋಡ್ಬಿಟ್ಟು ಬ್ಯೂಟಿ ಮೂವಿಗೆ ಒಂದು ದೊಡ್ಡ ಯಶಸ್ಸು ಕೊಡಿ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ, ಎಲ್ಲ ಥಿಯೇಟರ್ ಬಂದು ನೋಡಿ.
ಥ್ಯಾಂಕ್ ಯು ಚೆನ್ನಾಗಿದೆ, ನಿಮ್ಮ ಆಕ್ಟಿಂಗ್ ಸಖತ್ತಾಗಿದೆ. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಮಾಡಿದಾರೆ, ಮೂವಿ ಚೆನ್ನಾಗಿದೆ. ನಮ್ಮ ಹೀರೋನು ಸಖತ್ತಾಗಿ ಮಾಡಿದ್ದಾರೆ, ಹೀರೋಯಿನ್ ಎಲ್ಲರೂ ತುಂಬಾ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ. ಎಲ್ಲರೂ ಬಂದು ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ಕೊಡಿ, ಎಲ್ಲರೂ ಬನ್ನಿ ಅಂತ ಥಿಯೇಟರ್ಗೆ ಕೇಳ್ಕೊಡ್ತೀವಿ. ಥ್ಯಾಂಕ್ ಯು. ನಾಯಕಿ ಎಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಕಾಣಿಸ್ತಿದೆ ಹಾರ್ಡ್ ವರ್ಕ್ ಸುಮಾರು. ಸಪೋರ್ಟ್ ಮಾಡಿ ಎಲ್ರು. ಥ್ಯಾಂಕ್ ಯು. ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ, ಹೀರೋ ಹೀರೋಯಿನ್ ಆಗ್ಲಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿ, ಹಂಗೆ ಮೂವಿ ಬಂದು ಮೂವಿ ಸಪೋರ್ಟ್ ಮಾಡಿ, ಹಂಗೆ ಹೌಸ್ಫುಲ್ ಆಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. GS ರುದ್ರಪುರ ಲೈನ್ಸ್ ಇರೋ ಹಾಗೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಅನ್ನೋ ಒಂದು ಮೆಸೇಜ್ ಅನ್ನ ಈ ಮೂವಿಲಿ ಕೊಟ್ಟಿದ್ದಾರೆ. ಸೊ ಬ್ಯೂಟಿ ಮೂವಿ, ಸಖತ್ ಬ್ಯೂಟಿ ಆಗಿದೆ. ಸೊ ರವಿ ಅವರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಹಾಗೆ ಹೀರೋಯಿನ್ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮೂವಿ ಸೂಪರ್ ಹಿಟ್ ಆಗ್ಲಿ. ದಯವಿಟ್ಟು ಕನ್ನಡಿಗರು ಎಲ್ಲರೂ ಕೂಡ ಬಂದು ಈ ಮೂವಿಗೆ ಸಪೋರ್ಟ್ ಮಾಡಿ, ಹೊಸಬ್ರನ್ನ ಬೆಳೆಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಡೈಲಾಗ್ ಹೇಳ್ತೀರಿ, ಹೇಳಿ. ಯಾವ್ದು ಡೈಲಾಗ್ ಸರ್? ಹೇಳಿ ಸರ್. ಹೇಳಿ ಸರ್. ಹೇಳಿ ಸರ್. ಹೇಳಿ ಸರ್. ಡೈಲಾಗ್ ಹೇಳಿ ಸರ್. See, what we want for a movie. See, this is a package, okay? It's, ಒಂದೇ ನೋಡಿ, ನಮ್ಮ ಸಿನಿಮಾ ನೋಡಿ, ನನ್ನ ಆಕ್ಟಿಂಗ್ ನೋಡಿ ಇವ್ರಿಗೆ ತುಂಬಾ ಇಷ್ಟ ಆಗಿದೆ ಅಂತ ಬಂದು ಮಾತಾಡ್ಸಕ್ ಬಂದಿದ್ದಾರೆ. ಹಾಯ್ ಸರ್. ಆಕ್ಟಿಂಗ್ ಚೆನ್ನಾಗಿದ್ಯಾ? ಏನ್ ಅನಿಸ್ತು? ನನ್ನ ಹೊಡಿಬೇಕು ಅನಿಸ್ತಾ ನೋಡ್ಬಿಟ್ಟು? ಕೋಪ ಬರ್ತಾ ಇತ್ತಾ? ಯಾಕೆ ಕೋಪ ಬರ್ಬೇಕಲ್ವಾ, ನಾನು ಕೆಟ್ಟವನದ್ರಲ್ಲಿ. ಥ್ಯಾಂಕ್ ಯು. ಹಂಗೆ ಥ್ಯಾಂಕ್ ಯು ಪುಟ. Hi, very nice movie. Okay, I don't know Kannada, but I understood everything, and it is a package of it started from comedy to suspense, and again it end up with thrill and love and affection. It is very nice movie. Everybody can see. Even we can enjoy with your families and childrens. Very nice movie. Very good acting. Very nice rising heroes and heroines. Out of 10, how much you give the rate? Yeah, 10 of 10. 10 of 10. Yeah, it's. Yeah, thank you sir. Thank you. It was a good movie. Hero heroine ibru ತುಂಬಾ ಒಳ್ಳೆ ರೀತಿಯಲ್ಲಿ ಆಕ್ಟ್ ಮಾಡಿ. Loved it. Thank you sir. ಮೂವಿ ಸ್ಟೋರಿ ಲೈನ್ ಮತ್ತೆ ಮೆಸೇಜ್ ತುಂಬಾ ಚೆನ್ನಾಗಿದೆ. ಸೊ ಹೀರೋ ಹೀರೋನ್ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಎಲ್ಲರೂ ಒಂದು ಮೂವಿ ನೋಡಿ. ಥ್ಯಾಂಕ್ ಯು. ಕಳ್ಸುವ ನೆಕ್ಸ್ಟ್. ಆಕ್ಚುಲಿ ಮೂವಿ ತುಂಬಾ ಚೆನ್ನಾಗಿತ್ತು. ಸೊ ಒಳ್ಳೆ ಮೆಸೇಜ್ ಇದೆ ವುಮೆನ್ ಸೇಫ್ಟಿಗಾಗಿ. ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ, ನೈಟ್ ಶೋ ಹೌಸ್ಫುಲ್ ಆಗಿದೆ. ಸೊ ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಏನಂತಂದ್ರೆ, ನೈಟ್ ಶೋ ಹೌಸ್ಫುಲ್ ಆಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ. ದಯವಿಟ್ಟು ಐ ರಿಕ್ವೆಸ್ಟ್ ಯು, ನಿಮ್ಮ ನಿಯರ್ ಬೈ ಥಿಯೇಟರ್ ಹೋಗ್ಬಿಟ್ಟು ಸಿನಿಮಾಗಳನ್ನ ನೋಡಿ. ನೀವು ಅಟ್ಲೀಸ್ಟ್ ಒಂದು 2 days ನಮಗೆ ಹೌಸ್ಫುಲ್ ಶೋಗಳನ್ನ ನೀವು ಆಡಿಯನ್ಸ್ ನೀವು ನಮಗೆ ಕೊಟ್ರೆ, ನಮ್ಮ ಸಿನಿಮಾ ಒಂದಷ್ಟು ಥಿಯೇಟರ್ ಇನ್ನೂ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಥಿಯೇಟರ್ ಎಕ್ಸ್ಟೆಂಡ್ ಆಗ್ತಾ ಹೋದ್ರೆ ಎಷ್ಟೋ ಜನ ನಮ್ಮ ಪ್ರೊಡ್ಯೂಸರ್ ಒಂದು ಸ್ವಲ್ಪ ಲಾಭ ಆದ್ರೆ, ನಮ್ಮ ಪ್ರೊಡ್ಯೂಸರ್ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಹೋಗ್ತಾರೆ. ನಮ್ಮ ಸಿನಿಮಾ ಕಂಪ್ಲೀಟ್ಲಿ ಕಂಟೆಂಟ್ ಓರಿಯೆಂಟೆಡ್. ಎಷ್ಟೋ ಕಂಪ್ಲೇಂಟ್ಸ್ ಗಳಿದೆ, ಕನ್ನಡದಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟ್ ಬರಲ್ಲ, ಬರೀ ಹೊಡಿ ಬಡಿ ಆತರ ಮಾಸಿಂಗ್ ಬರುತ್ತೆ, ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಇದೆ. ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯವಿಟ್ಟು ಒಂದು ಸತಿ ಬಂದು ಥಿಯೇಟರ್ ನೋಡಿ. ನಮ್ಮ ಸಿನಿಮಾ ಕಂಟೆಂಟ್ ಓರಿಯೆಂಟೆಡ್ ಹೌದು ಅಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನೀವೇ ಒಂದಷ್ಟು ಜನಕ್ಕೆ ಹೇಳ್ತೀರಾ. ಸೊ ಪ್ಲೀಸ್ ಐ ರಿಕ್ವೆಸ್ಟ್ ಯು, ದಯವಿಟ್ಟು ನಿಮ್ಮ ನಿಯರ್ ಬೈ ಥಿಯೇಟರ್ ಹೋಗ್ಬಿಟ್ಟು ನಮ್ಮ ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೋ ಮಚ್.